ಚುಲಿ ಬಂದಿವಪ್ಪ ಇದು ತುಂಬ ಕರೆಯದಿದು ಕಡಾಯಿ ತುಂಬ ಅದು ದೊಡ್ಡ ಗ್ಲಾಸ್ ಇಟ್ಟಿದ್ಲು ನಾನು ಅದ್ರಲ್ಲಿ ಹಾಕಿನಿ ಅದಕ್ಕೆ ಹಿಂದಿ ತೋರ್ಸ ಹಿಂಗೆ ತೋರ್ಸ ಎರಡು ಕೈ ತೋರ್ಸ ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾನಿವತ್ತು ಬೆಳಗ್ಗೆಲಿದ್ದ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಟಿಫಿನ್ ಮಾಡೋಣ ಬನ್ನಿ. ಟಿಫಿನ್ ಬಂದು ಪಲಾವು. ಟಿಫಿನ್ ಮಾಡ್ಕೊಂಡು ನಾವು ಇವಾಗ ಬಟ್ಟೆ ಅಂಗಡಿಗೆ ಹೊಂಟಿವಿ. ನಮ್ಮ ಸಾನ್ವಿದು ಇವತ್ತು ಹನ್ವಲ್ ಐತಿ, ಹಂಗಾಗಿ ಅಕ್ಕಿಗೆ ಸ್ವಲ್ಪ ಸಾಕ್ಸು, ಆಮೇಲೆ ಕೈಗೆ ಹಾಕೋ ಸಾಕ್ಸು, ಕಾಲಿಗೆ ಹಾಕೋ ಸಾಕ್ಸು, ಆಮೇಲೆ ಬಳಿ, ಇನ್ನು ಡ್ರೆಸ್ ಮ್ಯಾಚಿಂಗು ಟಿಕ್ಕಿಳೆ ಅದು ಇದು ಹೇಳ್ಯಾರ. ಹಂಗಾಗಿ ಅದನ್ನೆಲ್ಲನೂ ತೊಗೊಂಬಂದ್ರಾಯ್ತು ಅಂತಂದು ಇವಾಗ ಹೊರಗಡೆ ಹೊಂಟಿವಿ. ಸ್ವಲ್ಪ ಬಟ್ಟೆ ಅಂಗಡಿಗೆ ಹೋಗಿ ಆಮೇಲೆ ಆ ಕಡೆ ಹೋದ್ರಾಯ್ತು ಅಂತಂದು ನಾನು ಇವಾಗ ಬಟ್ಟೆ ಅಂಗಡಿಗೆ ಬಂದ್ವಿ. ಇವಾಗ ರಂಜಾನ್ ಹಬ್ಬಲ್ರಿ, ಸಿಕ್ಕಾಪಟ್ಟೆ ಗದ್ದಲೈತಿ. ಇನ್ನು ಉಗಾದಿ ಅಲ್ಲ ನೋಡ್ರಿ. ಇವಾಗ ನೆಕ್ಸ್ಟು ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಇರೋದ್ರಿಂದ ವೆರೈಟಿ ಥರ ಡ್ರೆಸ್ ಕಲೆಕ್ಷನ್ ಬಂದವ. ತುಂಬಾ ಇಷ್ಟ ಆಯಿತು. ಬಟ್ಟು ನಾನು ತೊಗೋಬೇಕಂದೆ. ನಮ್ಮ ಮನೆಯವರು ಎಷ್ಟಂತ ಡ್ರೆಸ್ ತೊಗೊತೀವಿ ಬಾ ಅಂತ ಬೈದರು. ಯಾಕಂದರೆ ಮೊನ್ನೆ ಒಂದು ಆರ್ಡ್ರ್ ಮಾಡೀನಿ, ಹಂಗಾಗಿ ಅದು ಡ್ರೆಸ್ ಬಂದೈತಿ. ಮತ್ತೆ ತಿರ್ಗಾ ಡ್ರೆಸ್ ತೊಗೊಂಡ್ರೆ ಬೈಯಾಕತ್ತೀವಿ ತೊಗೊತೀನಿ ಅಂತಂದು. ಡೈಲಿ ಇಲ್ಲ, ಇವು ನಾವು ಡೈಲಿ ವೇರಾರು ಯೂಸ್ ಮಾಡ್ಬೋದು. ಜಸ್ಟು ಎಲ್ಲರೂ ಆಫೀಸ್ಗೆ ಹೋಗ್ತೀವಲ್ರಿ, ಆ ಥರ ಡೈಲಿ ಆಫೀಸ್ಗೆ ಹಾಕೊಂಡು ಹೋಗಕ್ಕೆ, ಕಾಲೇಜ್ ಹಾಕೊಂಡು ಹೋಗಕ್ಕೆ, ಆಮೇಲೆ ಡೈಲಿ ವೇರ್ ನೈಟ್ ಡ್ರೆಸ್ ಮನೆಗೆ ಹಾಕೊಳ್ಳೋಕೆ ಬಿಡೋದಿಲ್ಲಲ್ಲ. ಈ ಥರ ಡೈಲಿ ವೇರಿಗೆ ಪ್ಯಾಂಟು ಟಾಪು ಚೆನ್ನಾಗಿ ಬಂದವ. ಆಮೇಲೆ ಇಲ್ಲೊಂದು ಎಲ್ಲೋ ಕಲರು ಗೌನ್ ಐತಲ್ರಿ, ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನಂಗೆ. ಅದನ್ನು ತೊಗೋಬೇಕಂತಂದು ಇದು ಮಾಡಿದೆ. ಮನೆಯವರು ಬೈದರು ಬಾ ಅಂತಂದು. ಆಮೇಲೆ ಸ್ವಲ್ಪ ಬಟ್ಟೆ ತೊಗೊಂಡು ಬಂದ್ವಿ. ಇವಾಗ ಬಿಲ್ ಮಾಡ್ಸಕತ್ತಿದ್ವಿ. ಇಲ್ಲಂತರೂ ಸಣ್ಣ ಟ್ರಾಲಿ ಬ್ಯಾಗ್, ಇಲ್ಲಿ ನಮ್ಮ ಸಾನ್ವಿ ಕೂತಾಳ್ರಿ, ಈ ಥರ ಟ್ರಾಲಿ ಬ್ಯಾಗು ಸಣ್ಣ ಸಿಕ್ಕಾಪಟ್ಟೆ ಟ್ರಾಲಿ ಬ್ಯಾಗ್ ಚೆನ್ನಾಗದವ ಸಣ್ಣ ಮಕ್ಕಳಿಗೆ ಆಟ ಆಡೋಕೆ. ಆಮೇಲೆ ಅದ್ರದ್ದು ಬಟ್ಟಿನೂ ಜಾಸ್ತಿ ಹಿಡಿಸ್ತಾವ. ಸಿಕ್ಕಾಪಟ್ಟೆ ಬಂದವ್ರಿ ಇವು ಅಂತರು. ದೊಡ್ಡ ಆಗ್ಬೇಕೀಗೆ, ದೊಡ್ಡ ಆಗ್ಬೇಕಂದ್ರೆ ಅವು ಬೇಡಗರ. $400 ಅಂದ್ರೆ ಭಾಳ ಆತ್ ಬೇಡವಾ? ಇದು ಸ್ವಲ್ಪ ಇಲ್ಲಿ ಹೆಚ್ಚೋದು ಕಾಜಲ್ ಇತ್ತು ನೋಡಿ, ಕಾನೂಡಿ ಮೇಲೆ ಇತ್ತು ನೋಡಿ, ಅದಲ್ಲಿ ತಡಿಬೇಕು. ಕಾಜಲ್ಲನ ಅದು ಹೇಗೆ ಎನ್ನ ಹಚ್ಬೇಕಾಯ್ತು. ಅದೇನು ಹಿಂಗೆ ಒಂಥರ ಯಾವತ್ತು ಹಿಂಗೆ ಕಣ್ಣು ಹಿಂಗೆ ತಿಕ್ಕಂದಾರ ಓಟ್ ಆಗ್ತದೆ. ಅಲ್ಲಿ ಕಾನೂಡಿ ಮೇಲೆ ಕಣ್ಮುಚ್ಬೇಕು. ಕಾನೂಡಿ ಮ್ಯಾಗ ಒಂದು ಸಣ್ಣದು ಇದೈತಿ ಅಲ್ಲ, ಕರಿ ಕಲರ್. ಬಟ್ಟೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ನಮ್ಮ ಸಾನ್ವಿಗೆ ಇವಾಗ ಹಾಕಿವಲ್ರಿ ಅವು ಬಳಿ ಮತ್ತು ಸ್ವಲ್ಪ ಮೇಕಪ್ಪಿಂದು ಲಿಪ್ಸ್ಟಿಕ್ಕು ಅದು ಇದು ಇದ್ದಿಲ್ಲ. ಆಮೇಲೆ ಅದು ತೊಗೊಂಡು ಬಂದು ಇವಾಗ ನಮ್ಮ ಸಾನ್ವಿಗೆ ಸ್ಕೂಲಿಗೆ ಟೈಮ್ ಆಯಿತು. ಡ್ರೆಸ್ ಅಲ್ಲೇ ಹಾಕ್ತಾರಂತೆ, ಹಂಗಾಗಿ ಜಸ್ಟ್ ಇಲ್ಲಿ ತಲೆ ಬಾಚಿ ಮೇಕಪ್ ಮಾಡಿ ಕಳಿಸ್ರಿ ಅಂತಂದು ಹೇಳಿದ್ರು. ಹಂಗಾಗಿ ಇಲ್ಲಿ ಇವಾಗ ನಮ್ಮ ಸಾನ್ವಿಗೆ ರೆಡಿ ಮಾಡಾಕತ್ತೀನಿ. ನನಗೇನು ಅಷ್ಟೊಂದು ನಾನೇನು ಮೇಕಪ್ ಆರ್ಟಿಸ್ಟ್ ಅಲ್ರಿ, ನಂಗೆ ಎಷ್ಟು ಬರ್ತಾ ಅಷ್ಟು ನಂಗೆ ಬಂದಷ್ಟು ಮೇಕಪ್ ಮಾಡಾಕತ್ತೀನಿ. ಆಮೇಲೆ ಈ ಕಡೆ ಅವಿ ಕುಂತಾಳಲ್ಲ, ಆಕೆ ಆಲ್ರೆಡಿ ರೆಡಿಯಾಗಿ ಬಂದಿದ್ಲು.
ಅಂದ್ರೆ 3:15 ಹೇಳಿದ್ರಲ್ರಿ, ಹಂಗಾಗಿ 3:15 ಹೋದ್ರೆ ಆಯ್ತು ಅಂತಂದು ಆಕಿ 2:30ಗೆನ ನಮ್ಮ ಮನೆಗೆ ಬಂದಾಳ. ಟೈಮ್ ಆಗಿತ್ತು ಅಂತಂದು ಬಟ್ಟು ಅಲ್ಲಿ 3:15 ಹೇಳಿದ್ರೆ ಇನ್ನೂ ಬರೋದು ಅವರು ಎನ್ಯುವಲ್ ಸ್ಟಾರ್ಟ್ ಮಾಡೋದು ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ಲೇಟಾಗಿ ಕಳಿಸಿದ್ರೆ ಆಯ್ತು ಅಂತಂದು ನಾನಿಲ್ಲಿ ಲೇಟಾಗಿನ ರೆಡಿ ಮಾಡಾಕತ್ತಿದ್ದೆ. ಸುಮ್ಮ ಹುಡುಗರ್ನಿಗೆ ಹೋಗಿ ಕುಂದಿರ್ಸ್ತಾರೆ ರೀ, ಆಮೇಲೆ ಜಲ್ದಿನ ಫಂಕ್ಷನ್ ಸ್ಟಾರ್ಟ್ ಮಾಡೋದಿಲ್ಲ. ಪಾಪ ಹುಡುಗರು ಕಾಲೆಲ್ಲ ನೋವಾಗಿ ಇದಾಕವ. ಹಂಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋದ್ರಾಯ್ತು ಅಂತಂದು 4 ಗಂಟೆಗೆ ಕಳಿಸಿದ್ರಾಯ್ತು ಅಂತ 3:15ಗೆ ರೆಡಿ ಮಾಡಾಕತ್ತೀನಿ. ಅಕ್ಕಿ ಬಂದು ಅವಿ ಬಂದು ಒಂದು ಸರಿ ಮನೆಗೆ ಹೋಗಿ ಮತ್ತೆ ತಿರ್ಗಾ ಮನೆಗೆ ಬಂದ್ಲು. ಯಾಕಂದ್ರೆ ಊಟ ಸಹ ಮಾಡಿರಲ್ರಿ ಹುಡುಗರು, ಅಲ್ಲಿ ಹೋಗಿ ಕುಣಿಸಿದ್ವು ಅಂದ್ರೆ ಮುಗೀತು. ನಾವು ಮತ್ತೆ ಪೇರೆಂಟ್ಸ್ ಹೋಗೋತನೂ ಹುಡುಗರಿಗೆ ಏನೂ ಇರೋದಿಲ್ಲ. ಹಂಗಾಗಿ ಲೇಟಾಗಿ ಕಳಿಸಿದ್ರ ಅಂತಂದು ನಾನಿಲ್ಲಿ ರೆಡಿ ಮಾಡಿ ಲೇಟಾಗಿ ಕಳ್ಸಾಕತ್ತೀನಿ. ಕಾಕ ಪ್ಯಾನ್ ಹಾಕು. ನಮ್ಮ ಸಾನ್ವಿನೆಲ್ಲ ರೆಡಿ ಮಾಡಿ ಕಳಿಸಿ ನಾವು ಮನೆಗೆಲ್ಲ ಕೆಲಸ ಮಾಡಿ ನಾವು ತಿರ್ಗಾ ರೆಡಿಯಾಗಿ ಬನ್ನಿ. ನಾವು ಇವಾಗ ಸ್ಕೂಲ್ ಕಡೆ ಪಯಣ. ಟೈಮ್ ಬಂದು 6 ಗಂಟೆ ಆಗೈತ್ರಿ. ಆದರೂ ಇನ್ನೂ ಇಲ್ಲಿ ಒಂದು ಕತ್ಲೆನೇ ಆಗಿಲ್ಲ. 6 ಗಂಟೆ ಆದರೂ ಇನ್ನೂ ಕತ್ಲೆನೇ ಆಗಿಲ್ಲ. ನಾವು ಸ್ವಲ್ಪ ಲೇಟಾಗಿ ಹೊಂಟು. ಇನ್ನೂ ಫಂಕ್ಷನ ನಡೆದಿಲ್ಲ. ನಮ್ಮ ಸಾನ್ವಿ ಆಲ್ರೆಡಿ 2 ಸತಿ ಮನೆಗೆ ಬಂದು ಹೋದ್ಲು. ಮಮ್ಮಿ ಬರ್ತೀಯೇ ಇಲ್ಲ, ನೀನು ಬರ್ತೀಯ ಇಲ್ಲ ಅಂತಂದು. ಹಾಗಾಗಿ ಜಲ್ದಿ ಹೋದ್ರಾಯ್ತು ಅಂತಂದು ಇವಾಗ ಸ್ಕೂಲ್ ಕಡೆ ನಮ್ಮ ಪಯಣ. ಡಾಕ್ಟರ್ ಸೌಜನ್ಯ ತಂಗ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಶಿಕ್ಷಕಿಯರು ಸೊಲಾಪುರಿ ಮೇಡಮ್ ಅವರು ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಳ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ.
ಅವಿ 7ನೇ ಕ್ಲಾಸು ಭರತನಾಟ್ಯ ತುಂಬಾ ಚೆನ್ನಾಗಿ ಭರತನಾಟ್ಯ ಮಾಡಿದ್ರಿ. ನಾನಲ್ಲಿ ಸಾಂಗ್ ಏನು ಇಟ್ಟಿಲ್ಲ, ಯಾಕಂದ್ರೆ ಸಾಂಗು ಕಾಪಿರೈಟ್ ಬರ್ತೈತೆ, ಹಾಗಾಗಿ ಸಾಂಗ್ ಏನು ಇಟ್ಟಿಲ್ಲ. ಯೂಟ್ಯೂಬಿಂದ ಮ್ಯೂಸಿಕ್ ಇಟ್ಟೀನಿ. ತುಂಬಾ ಚೆನ್ನಾಗಿ ಮಾಡಿದ್ಲು ಭರತನಾಟ್ಯನ. ಒಂದೊಂದು ಹುಡುಗರು ಒಂದೊಂದು ಟ್ಯಾಲೆಂಟ್ ಇರ್ತಂತೆ, ಆ ಥರ ಹುಡುಗಿಗೂ ಭರತನಾಟ್ಯದಾಗ ಟ್ಯಾಲೆಂಟ್ ಐತೆ. ತುಂಬ ಚೆನ್ನಾಗಿ ಮಾಡಿಲ್ರಿ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸನ್ 2025-26ನೇ ಶೈಕ್ಷಣಿಕ ವರ್ಷದ ಆದರ್ಶ ವಿದ್ಯಾರ್ಥಿ ಶಿವಲಿಂಗಯ್ಯ ದಾನಯ್ಯ ಮಠ್ ನೋಡಿ ಇಲ್ಲಿ ಎಲ್ ಕೆ ಜಿ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಾಕತ್ತ. ನೀ ಚಂದಾನೇ ನಿನ್ನಂದ ಚಂದಾನೇ ಅಂತ ಕರಿ. ಇದು ದುನಿಯಾ ವಿಜನ್ ಸಾಂಗ್ ಐತಲ್ರಿ, ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದರು. ತುಂಬಾ ಕ್ಯೂಟಾಗಿ ಡ್ಯಾನ್ಸ್ ಮಾಡಿದ್ರು, ನೋಡೋಕ್ಕೇನೋ ಒಂಥರ ಚಂದ. ಅದಾದಮೇಲೆ ಇದು ಅಜ್ಜ ಹಾಲಾದ ಮರ ಅಜ್ಜಿ ಅಕ್ಕಿ ನಾವೆಲ್ಲ. ಅದಾದಮೇಲೆ ತಿರ್ಗಾ ನಮ್ಮ ಸಾನ್ವಿಯರ್ ಸಾಂಗ್ ಬಂತು. ನಮ್ಮ ಸಾನ್ವಿ ನೋಡ್ರಿ ಅಲ್ಲಿ ಒಳ್ಳೆ ದಳ ಡ್ಯಾನ್ಸ್ ಮಾಡತ್ತೆ. ಆಕೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ನೋಡೋಕ್ಕಂತ. ಅಷ್ಟೊಂದು ಯಾಕಂದ್ರೆ ನಾವು ಅಷ್ಟೊಂದು ಕಾಣಿಸ್ಲಿಲ್ಲ ವಿಡಿಯೋಗೆ. ನಮ್ಮನ್ನು ಮುಂದ್ಗಡೆ ಹೋಗಿ ವಿಡಿಯೋ ಮಾಡ್ಯಾಳ, ಬಟ್ಟು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ಯಾಳ್ರಿ. ಬಿಟ್ಟು ನಾನು ಇಲ್ಲಿ ಎದುರ್ತಾಳೆ ಏನು ಅಂದ್ಕೊಂಡಿದ್ದೆ, ಯಾಕಂದ್ರೆ ಆಕೆ ಇವಾಗ ಡ್ಯಾನ್ಸ್ ಮಾಡೋದು 3ನೇ ಸರಿ. ಅಷ್ಟೊಂದು ಆಕೆ ಸ್ಟೇಜ್ ಮೇಲೆ ಅಂಜೋದಿಲ್ಲ, ಭಾಷಣ ಅದೆಲ್ಲ ಮಾಡಬೇಕಾದ್ರೂ ಅಂಜೋದಿಲ್ಲ. ಯಾಕಂದ್ರೆ ಆಕೆಗೆ ಸ್ಟೇಜ್ ಮೇಲೆ ಕಳಿಸಿವೆಲ್ಲ ಭಯ ಅನ್ಸೋದಿಲ್ಲ. ಈಗ 2 ಸರಿ ಭಾಷಣ ಮಾಡ್ಯಾಳ, ಇದು 3ನೇ ಸರಿ ಡ್ಯಾನ್ಸ್ ಮಾಡೋದು. ಹಂಗಾಗಿ ಭಯ ಪಡೋದಿಲ್ಲ, ಆಕೆ ಆರಾಮಾಗಿ ಡ್ಯಾನ್ಸ್ ಮಾಡ್ತಾಳೆ. ಈ ಥರ ಚಿಕ್ಕ ವಯಸ್ಸಿನಾಗೆ ನಾವು ಮಕ್ಕಳನ್ನು ಸ್ಟೇಜ್ ಮೇಲೆ ಕಳಿಸಿದ್ವಿ ಅಂದ್ರೆ ಅವರಿಗೆ ಮುಂದ್ಗಡೆ ಎಷ್ಟೇ ಜನ ಇದ್ದರೂ ನಾವು ಏನು ಮಾಡ್ತೀವಿ ಅನ್ನೋದು ಕೆಲಸದ ಮೇಲೆ ಅಷ್ಟೇ ನಿಗಾ ಇರುತ್ತೆ. ನಾವು ಯಾವಾಗೋ ಒಂದು ಟೈಮು ಹುಡುಗರನ್ನ ಸ್ಟೇಜ್ ಮೇಲೆ ಕಳಿಸಿದ್ವಿ ಅಂದ್ರೆ ಭಯಪಟ್ಟು ಅಲ್ಲೇ ನಿಂತ್ಕೊಂಡ್ಬಿಡ್ತಾವ. ಆಮೇಲೆ ಇಕ್ಕಿ ಜೊತೆನೇ ಇರೋಕ್ಕೆ ಒಬ್ಬಾಕಿ ಫ್ರೆಂಡು ಇಲ್ಲಿ ನಮ್ಮ ಮನೆಗೆ ಬರ್ತಾಳ್ರಿ, ಗುಬ್ಬಿ ಅನ್ನೋಕ್ಕೆ. ಅವಳನ್ನ ಒಂದು ಸಾರಿನೂ ಅವರು ಸ್ಟೇಜ್ ಮೇಲೆ ಕಳಿಸಿಲ್ಲ. ಅವಳು ಡ್ಯಾನ್ಸ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿದ್ಲು ಪಾಪ. ಹಿಂದ್ಗಡೆ ನಿಲ್ಸಿದ್ರು, ಆಮೇಲೆ ಮುಂದ್ಗಡೆ ಬಂದು ಅವಳು ಭಯ ಪಟ್ಟು ಎಲ್ಲ ಡ್ಯಾನ್ಸು ನಮ್ಮ ಮನೆಗೆ ಬಂದಾಗ ಎಲ್ಲ ಡ್ಯಾನ್ಸು ಮಾಡ್ತಿದ್ರಿ. ಬಟ್ ಸ್ಟೇಜ್ ಮೇಲೆ ಅಷ್ಟೊಂದು ಭಯ ಅನ್ಸಕತ್ತೈತಿ, ಯಾಕಂದ್ರೆ ಫಸ್ಟ್ ಟೈಮ್ ಸ್ಟೇಜ್ ಹತ್ತಿರದಾರಲ್ಲ, ಹಂಗಾಗಿ ಭಯ ಅನ್ನಿಸ್ತೈತಿ. ಅದಕ್ಕೆ ಹುಡುಗರಿಗೆ ಮೊದಲಿಂದನೂ ಸ್ಟೇಜ್ ಮೇಲೆ ಕಳಿಸ್ಬೇಕು. ಅವ್ರಿಗೆ ಏನು ಬರುತ್ತೋ ಬರಲ್ಲ ಅನ್ನೋದು ಮುಖ್ಯ ಅಲ್ಲ. ಎಷ್ಟೋ ಒಂದು ಸಣ್ಣ ಭಾಷಣ ಮಾಡೋಕ್ಕಾದ್ರೂ ನಾವು ಹುಡುಗರನ್ನ ಸ್ಟೇಜ್ ಮೇಲೆ ಕಳಿಸಿದ್ವಿ ಅಂದ್ರೆ ಅವ್ರಿಗೆ ಸ್ಟೇಜ್ ಕರೆಸ್ ಬರುತ್ತೆ. ಯಾಕಂದ್ರೆ ಭಯ ಅನ್ನೋದು ಇರೋದಿಲ್ಲ ಸ್ಟೇಜ್ ಮೇಲೆ ಯಾರು ಇರ್ತಾರೋ, ಆಮೇಲೆ ಮುಂದ್ಗಡೆ ಯಾರು ಇರ್ತಾರೋ ಅಂತಂದು ಭಯ ಇರೋದಿಲ್ಲ. ಹಂಗಾಗಿ ನಾವು ಮಕ್ಕಳನ್ನು ಸ್ಟೇಜ್ ಮೇಲೆ ಕಳಿಸ್ಬೇಕ್ರಿ. ಅವರಿಗೆ ಯಾವ ಟ್ಯಾಲೆಂಟ್ ಐತೆ ಅಂತಂದು ಗುರ್ತಿಸ್ಬೇಕು. ಟ್ಯಾಲೆಂಟ್ ಅಂತಂದು ಅನ್ನೋಕ್ಕಿಂತ ಮಕ್ಕಳನ್ನ ಜನರ ಜೊತೆ ಜಾಸ್ತಿ ಬೆರೆಯಕ್ಕೆ ಬಿಡಬೇಕು. ಹಂಗೆ ನಮ್ಮ ಸಾನ್ವಿ ಅಂತೂ ಇಲ್ಲಿ ಡ್ಯಾನ್ಸ್ ಸೂಪರ್ ಮಾಡಿಲ್ರಿ. ಡ್ರೆಸ್ಸಿಗೆ ಅವರಿಗೆ ತುಂಬಾ ಹೊಂದಿಕೆ ಆಗಿದ್ವು.
ಇದು ಕಾಡು ಜನಗಳ ವೇಷದಲ್ಲಿ ಡ್ಯಾನ್ಸ್ ಮಾಡಿ ಎಷ್ಟು ಮುದ್ದಾಗಿ ಮಾಡಿದ್ರಂದ್ರೆ ಮಕ್ಕಳು ಅಷ್ಟು ಚೆನ್ನಾಗಿ ನೋಡೋಕೆ ಸೇಮ್ ಕಾಡು ಜನದ ಥರನೇ ಕಾಣ್ಸಕತ್ತೀರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಕತ್ತಾರಲ್ಲ. ಬಟ್ಟು ಸರ್ ರೆಡಿ ಮಾಡ್ಯಾರ ಬಿಟ್ಟು ಅವರಿಗೊಂದು ನಮಸ್ಕಾರನೇ ಹೇಳ್ಬೇಕು. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು, ತುಂಬಾ ಮುದ್ದಾಗಿ ಕಾಣ್ಸಕತ್ತಿದ್ದು ಹುಡುಗರು.